ಇನ್ನೇನು ಈ ಬಾರಿ ಒಂದು IPL ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಮೊದಲ ಪಂದ್ಯ RCB ವರ್ಸಸ್ ಸನ್ರೈಸರ್ಸ್ ನಡುವೆ ನಡೀತಾ ಇರ್ತಕ್ಕಂಥದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಅದಕ್ಕೂ ಮುಂಚೆ RCB ಮ್ಯಾನೇಜ್ಮೆಂಟ್ ಇಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಮನವನ್ನ ಸಲ್ಲಿಸಿದ್ದಾರೆ. ವಿಡಿಯೋನ ಕೊನೆ ತನಕ ನೋಡ್ಕೊಂಡ್ ಬನ್ನಿ. RCB ಇಂದ ಒಂದು ಹೊಸ ಅನೌನ್ಸ್ಮೆಂಟ್ ಬರ್ತಾ ಇದೆ. ಅದೇನಪ್ಪ ಅಂದ್ರೆ, ಕಳೆದ ವರ್ಷ ನಿಮಗೆ ಗೊತ್ತಿರಬಹುದು, 18 ವರ್ಷಗಳ ನಂತರ RCB ಚೊಚ್ಚಲ ಒಂದು IPL ಕಪ್ ಅನ್ನ ತನ್ನದಾಗಿಸ್ಕೊಂಡಿದೆ. ಅದರಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗ್ತದೆ. ಅದೇನಪ್ಪಾ ಅಂದ್ರೆ, 11 ಜನ ಈ ಒಂದು ಕಾಲ್ತುಳಿತದಲ್ಲಿ ಡೆತ್ ಆಗ್ತಾರೆ. ಸೊ ಈ 11 ಜನರ ಒಂದು ಸ್ಮರಣಾರ್ಥವಾಗಿ RCB ಒಂದು ಹೊಸ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ RCB ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 11 ಸೀಟ್ಗಳನ್ನ ಇವರ ಸ್ಮರಣಾರ್ಥವಾಗಿ 11 ಸೀಟ್ಗಳನ್ನ ಖಾಲಿ ಇಡುವಂತಹ, ಶಾಶ್ವತವಾಗಿ ಆ ಸೀಟ್ಗಳು ಖಾಲಿ ಇರ್ತವೆ, ಅವರ ಒಂದು ಸ್ಮರಣಾರ್ಥವಾಗಿ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಅದ್ರ ಜೊತೆಗೆ ಈ ಬಾರಿ ಅನ್ಬಾಕ್ಸಿಂಗ್ ಕಾರ್ಯಕ್ರಮ ಸಹ ರದ್ದಾಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ವರ್ಷ ಏನೇನೆಲ್ಲ ಅನಾಹುತ ಆಯ್ತು, ಇದರಲ್ಲಿ ಒಟ್ಟಾರೆ 11 ಜನ ಡೆತ್ ಆಗಿರ್ತಕ್ಕಂಥದ್ದು. ಸೊ ಅವರ ಸ್ಮರಣಾರ್ಥವಾಗಿ ಈ ಒಂದು ಕೆಲಸವನ್ನ RCB ಮ್ಯಾನೇಜ್ಮೆಂಟ್ ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇವರು ಈ ರೀತಿ ಮಾಡಿದ್ದು ಸರಿನಾ ತಪ್ಪಾ, ದಯವಿಟ್ಟು ಒಂದೊಂದು ಕಮೆಂಟ್ ಮಾಡಿ. ಅದರ ಜೊತೆಗೆ ವಿಶೇಷವಾಗಿ 7 ಕೋಟಿಯ ಒಂದು ಪ್ರಾಜೆಕ್ಟ್ ಅನ್ನ ಇಲ್ಲಿ ಕೈಗೊಳ್ತಾ ಇದೆ. ಅದೇನಪ್ಪಾ ಅಂದ್ರೆ, ಏನು ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಮತ್ತೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಸುರಕ್ಷತೆಯ ಅಂದ್ರೆ ಜನರ ಒಂದು ಸುರಕ್ಷತೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂತಹ ಉದ್ದೇಶದಿಂದ 7 ಕೋಟಿ ವೆಚ್ಚದಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಡ್ರೋನ್ ವ್ಯವಸ್ಥೆ ಇರ್ಬೋದು, ಅಥವಾ AI ಸುರಕ್ಷತೆ ಇರ್ಬೋದು, ಸೊ ಇನ್ನಿತರ ಒಂದು CCTV ಕಣ್ಗಾವಲು ಇರ್ಬೋದು, ಈ ರೀತಿ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಮತ್ತೆ ಇಲ್ಲೂ ಸಹ ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು 11 ಜನರ ಒಂದು ಪ್ರಾಣ ಏನಿದೆ, ಕಳ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಸೊ ಅಂತವರ ನೆನಪಿಗಾಗಿ ಈ ಒಂದು ಕೆಲಸವನ್ನ RCB ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇದೇ ತರದ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.